Hey guys, welcome back to my channel. It's Taz Vibes. Hope you all are doing good. thumbnail ಅಲ್ಲಿ ನೋಡಿರ್ತೀರಾ, ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಮೈ ಹೈದರಾಬಾದ್ ಟ್ರಿಪ್. ಈ ವಿಡಿಯೋದಲ್ಲಿ ನಾನು ಹೈದರಾಬಾದ್ ಅಲ್ಲಿ ಯಾವ ಪ್ಲೇಸಸ್ ನ ವಿಸಿಟ್ ಮಾಡಿದೆ, ಏನ್ ಫುಡ್ ಟ್ರೈ ಮಾಡಿದೀನಿ, ಏನ್ ಶಾಪ್ ಮಾಡಿದೀನಿ, ಎಲ್ಲಿ ಶಾಪ್ ಮಾಡಿದೀನಿ ಅಂತ ನಿಮ್ಗೆ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ನಾವು ಹೋಗ್ತಾ ಇರೋದು ಕಾಚಿಗುಡ ಎಕ್ಸ್ಪ್ರೆಸ್ 17604 ಟ್ರೈನ್ ನಂಬರ್ 420ಗೆ KSR ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಕಾಚಿಗುಡ ರೀಚ್ ಆಗಷ್ಟರಲ್ಲಿ 5 AM ಆಗಿತ್ತು. ಟ್ರೈನ್ ಟಿಕೆಟ್ ಬಂದು 365 ರುಪೀಸ್ ಆಗಿತ್ತು ಸ್ಲೀಪರ್ ಕ್ಲಾಸ್ಗೆ. ಕಾಚಿಗುಡ ರೈಲ್ವೆ ಸ್ಟೇಷನ್ ಇಂದ ನಾವು ನಮ್ ರೂಮ್ಗೆ ಆಟೋ ತಗೊಂಡು ಹೋದ್ವಿ. ನಾವು ರೂಮ್ ಮಾಡ್ಕೊಂಡಿರೋದು ನಾಂಪಲ್ಲಿ ಹತ್ರ, ಬಿಕಾಸ್ ಅಲ್ಲಿ ಟೂರಿಸ್ಟ್ ಪ್ಲೇಸಸ್ ನ ವಿಸಿಟ್ ಮಾಡಕ್ಕೆ ಹತ್ರ ಆಗುತ್ತೆ ಅಂದ್ಬಿಟ್ಟು. ನಿಮ್ಗೆ ಗೊತ್ತಿರೋಂಗೆ ಹೈದರಾಬಾದ್ ಅಲ್ಲಿ ಕೂಡ ಸೇಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ಹಿಂಗಿರುತ್ತೋ ಹಂಗೆ ಇರುತ್ತೆ. ಸೊ ನೀವೇನಾದ್ರೂ ಹೈದರಾಬಾದ್ ಟ್ರಿಪ್ ಗೆ ಪ್ಲಾನ್ ಮಾಡಿದ್ರೆ ನಿಯರ್ ಬೈ ನಾಂಪಲ್ಲಿ ಇಲ್ಲಾಂದ್ರೆ ಬಂಜಾರಾ ಹಿಲ್ಸ್ ಹತ್ರ ತಗೊಳ್ಳಿ. ಫ್ರೆಶ್ ಆಗ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಗೆ ಇಡ್ಲಿ ತಿಂದ್ವಿ. ಹೈದರಾಬಾದ್ ಮೆಟ್ರೋ ಸಿಟಿ ಆಗಿರೋದ್ರಿಂದ ನಿಮಗೆ ಪ್ಲೇಸಸ್ ವಿಸಿಟ್ ಮಾಡಕ್ಕೆ ಮೆಟ್ರೋ, ಆಟೋ ಮತ್ತೆ ಬಸ್ಸಸ್ ತುಂಬಾ ಕನ್ವೀನಿಯಂಟ್ ಆಗಿರುತ್ತೆ. ಫಸ್ಟ್ ನಾವು ವಿಸಿಟ್ ಮಾಡಿರೋ ಪ್ಲೇಸ್ ಗೋಲ್ಕೊಂಡ ಫೋರ್ಟ್. ಎಂಟ್ರಿ ಟಿಕೆಟ್ ಬಂದು 25 ರುಪೀಸ್. ಕ್ಯಾಮ್ರಾ ಇದೆ, 25 ರುಪೀಸ್ ಅದಕ್ಕೂ ಟಿಕೆಟ್ ತಗೋಬೇಕಾಗುತ್ತೆ. ಅಂಡ್ ನೀವು ಆನ್ಲೈನ್ ಅಲ್ಲಿ ಕೂಡ ಬುಕ್ ಮಾಡ್ಕೋಬಹುದು ಟಿಕೆಟ್ಸ್ ನ, 20 ರುಪೀಸ್ ಆಗುತ್ತೆ. ಬಲ ಇಸಾರ್ ಇದು ಮೇನ್ ಎಂಟ್ರೆನ್ಸ್ ಗೋಲ್ಕೊಂಡ ಫೋರ್ಟ್ ಗೆ ಎಂಟ್ರಿ ಆಗ್ಬೇಕಾದ್ರೆ. ಇಲ್ಲಿ ಕ್ಲಾಪ್ ಮಾಡಿದ್ರೆ ಮೇಲ್ಗಡೆ ಫೋರ್ಟ್ ಅಲ್ಲಿ ಕೇಳಿಸುತ್ತೆ, 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟು ಕೇಳಿಸುತ್ತೆ. ಯಾರಾದ್ರೂ ಎನಿಮೀಸ್ ಬಂದ್ರೆ ಒಂದು ಸಿಗ್ನಲ್ ತರ ಯೂಸ್ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಇದು ರಾಣಿ ಮಹಲ್. ಗೋಲ್ಕೊಂಡ ಫೋರ್ಟ್ ಅಲ್ಲಿ ವಾಲ್ಟ್ ಇದೆ, ಸೊ ಅದ್ರಲ್ಲೇನೆ ಕೊಯ್ನೂರ್ ಡೈಮಂಡ್ ಮತ್ತೆ ಹೋಪ್ ಡೈಮಂಡ್ಸ್ ನ ಸ್ಟೋರ್ ಮಾಡಿದ್ರು. ಗೋಲ್ಕೊಂಡನ ಫಸ್ಟ್ ಮಣ್ಣಲ್ಲಿ ಕಟ್ಟಿದ್ರು, ಆಮೇಲೆ ಸ್ಟೋನ್ ಅಲ್ಲಿ ಕಟ್ಟಿರೋದು. 11th ಸೆಂಚುರಿಯಲ್ಲಿ ಕಾಕತೀಯ ಡೈನೆಸ್ಟಿ ರಾಜ ಇದು ಗೋಲ್ಕೊಂಡನ ಕಟ್ಸಿರೋದು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಇಲ್ಲಿ ಡೈಮಂಡ್ಸ್ ನ ಟ್ರೇಡ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ನೀವು ಫೋರ್ಟ್ ಹತ್ರ ಹೋದ್ರೆ ಯಾರಾದ್ರೂ ಗೈಡ್ ನ ಮಾತ್ರ ಶ್ಯೂರ್ ಆಗಿ ತಗೊಳ್ಳಿ, ಬಿಕಾಸ್ ಅವ್ರು ಈಚ್ ಅಂಡ್ ಎವ್ರಿ ಡೀಟೇಲ್ಸ್ ನಿಮ್ಗೆ ಹೇಳ್ತಾರೆ. ಇಲ್ಲಿಂದ ಸುಮ್ನೆ ನೀವು ಕಳ್ಗಳನ್ನ ಸುಮ್ನೆ ಹತ್ಕೊಂಡು ಹೋಗ್ಬೇಕಾಗುತ್ತೆ, ನಿಮ್ಗೆ ಏನೂ ಹಿಸ್ಟ್ರಿ ಗೊತ್ತಾಗಲ್ಲ. ಚಿಲ್ಡ್ರನ್ಸ್ ಇದ್ರೆ ಮಾತ್ರ ಶ್ಯೂರ್ ಆಗಿ ಒಂದು ಗೈಡ್ ನ ತಗೊಳ್ಳಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಗೋಲ್ಕೊಂಡ ಫೋರ್ಟ್ ಮೇಲ್ಗಡೆ ಹೋದಾಗ ನಿಮ್ಗೆ ಸಿಟಿ ಫುಲ್ ಏರಿಯಲ್ ವ್ಯೂ ಅಲ್ಲಿ ನೋಡ್ಬೋದು ಅಂಡ್ ಗೋಲ್ಕೊಂಡ ಫೋರ್ಟ್ ಫುಲ್ ಕಾಣಿಸುತ್ತೆ. ಫುಲ್ ಮೇಲ್ಗಡೆ ಹೋದ್ಮೇಲೆ ನಿಮ್ಗೆ ಅಲ್ಲಿ 2 ಟೆಂಪಲ್ಸ್ ಕೂಡ ಇದೆ. ಜಗದಾಂಬ ಟೆಂಪಲ್ ಮತ್ತೆ ಮಹಾಕಾಳಿ ಟೆಂಪಲ್ ಇದೆ ಮೇಲ್ಗಡೆ. ಗೋಲ್ಕೊಂಡ ಫೋರ್ಟ್ ಅರೌಂಡ್ 2 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ಬೇಕಾಗುತ್ತೆ, ಸ್ಟೆಪ್ಸ್ ಇದೆ. ಹೋಗೋದು ಒಂದು ರೂಟ್ ಅಲ್ಲಿ ಅಂಡ್ ಬರ್ಬೇಕಾದ್ರೆ ಇನ್ನೊಂದು ರೂಟ್ ಅಲ್ಲಿ ಬರ್ಬೇಕಾಗುತ್ತೆ. ಸೊ ನೀವು ಹೋಗ್ಬೇಕಾದ್ರೆ ವಾಟರ್ ಬಾಟಲ್ಸ್ ಕ್ಯಾರಿ ಮಾಡ್ಕೊಂಡು ಹೋಗಿ. ಕ್ಯಾಪ್ ಮತ್ತೆ ಕಂಫರ್ಟಬಲ್ ಸ್ಲಿಪ್ಪರ್ಸ್ ನ ಹಾಕೊಳ್ಳಿ, ಲೈಕ್ ಶೂಸ್ ಏನಾದ್ರು. ಕೆಳಗೆ ಒಂದು ಸ್ಮಾಲ್ ಶಾಪ್ ಇದೆ, ಅಲ್ಲಿ ನಿಮ್ಗೆ ಜ್ಯೂಸ್ ಅಂಡ್ ವಾಟರ್ ಬಾಟಲ್ ಸಿಗುತ್ತೆ. ಗೋಲ್ಕೊಂಡ ಒಳಗೇನೆ ಇಬ್ರಾಹಿಂ ಮಾಸ್ಕ್ ಮತ್ತೆ ಬರದಾರಿ ಫೋರ್ಟ್ ನ ನೀವು ನೋಡ್ಬೋದು. ಗೋಲ್ಕೊಂಡದಲ್ಲಿ ಯೂಸ್ ಮಾಡಿರೋ ಕೆನಾನ್ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆದಷ್ಟು ಬೇಗ ನೀವು ಅರ್ಲಿ ಮಾರ್ನಿಂಗ್ ಅಲ್ಲೇ ಗೋಲ್ಕೊಂಡನ ವಿಸಿಟ್ ಮಾಡಕ್ ಟ್ರೈ ಮಾಡಿ, ಇಲ್ಲಾಂದ್ರೆ ಈವ್ನಿಂಗ್ ಟೈಮ್ ವಿಸಿಟ್ ಮಾಡಕ್ ಟ್ರೈ ಮಾಡಿ. ಬಿಕಾಸ್ ಆಫ್ಟರ್ನೂನ್ ಟೈಮ್ ತುಂಬಾ ಬಿಸಿಲಾಗುತ್ತೆ, ನೀವು ಮೇಲ್ ತನಕ ಹೋಗಕ್ಕಾಗಲ್ಲ ಬಿಸಿಲಲ್ಲಿ. ಅಂಡ್ ಇಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಲೈಟ್ ಶೋ ಕೂಡ ನಡೆಯುತ್ತೆ. ಸಂಜೆ 7 to 8 ಇಂಗ್ಲಿಷ್ ಶೋ ಇರುತ್ತೆ, 8:15 to 9:15 ತೆಲುಗು ಅಂಡ್ ಹಿಂದಿ ಶೋ ಇರುತ್ತೆ. ಸೊ ಔಟ್ ಸೈಡ್ ನಾವು ಒಂದು ಜ್ಯೂಸ್ ಶಾಪ್ ಅಲ್ಲಿ ಸಪೋಟಾ ಜ್ಯೂಸ್ ತಗೊಂಡ್ವಿ. ದೆನ್ ವಿ ಹೆಡೆಡ್ ಟುವರ್ಡ್ಸ್ ಕುತುಬ್ ಶಾಹಿ ಟಾಮ್ಸ್. ಗೋಲ್ಕೊಂಡ ಫೋರ್ಟ್ ಇಂದ ಕುತುಬ್ ಶಾಹಿ ಟಾಮ್ಸ್ 2 ಕಿಲೋಮೀಟರ್ಸ್ ಇದೆ. ಸೊ ನಾವು ಅಲ್ಲಿಂದ ಆಟೋ ತಗೊಂಡ್ ಹೋದ್ವಿ, 60 ರುಪೀಸ್ ಚಾರ್ಜ್ ಮಾಡಿದ್ರು. ಕುತುಬ್ ಶಾಹಿ ಡೈನೆಸ್ಟಿ ಅವರ ಸುಲ್ತಾನ್ಸ್ ಅವರ ಟಾಮ್ಗಳು ಅಂದ್ರೆ ಸಮಾಧಿಗಳು ಇಲ್ಲಿ ಕಟ್ಸಿರೋದು. 8th ಟಾಮ್ ನ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಲ್ಲ, ಏನಕ್ಕಂದ್ರೆ ಅವ್ರನ್ನ ಬೇರೆ ಕಡೆ ಸಮಾಧಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 8th ಸುಲ್ತಾನ್ಗೆ ಕಟ್ಸಿರೋದು, ಬಟ್ ಅದು ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಬೇರೆ ಬೇರೆ ಟಾಮ್ಸ್ ಕೂಡ ಇದೆ, ಬಟ್ ಅದೆಲ್ಲ ಬೇರೆ ಡೈನೆಸ್ಟಿ ಅವರು ಬಂದಾದ್ಮೇಲೆ ಕಟ್ಸ್ಕೊಂಡಿರೋದು. ಇಲ್ಲಿ ಪ್ರತಿ ಟಾಂಬ್ ಪಕ್ಕದಲ್ಲೇ ಒಂದು ಮಸೀದಿನ ಕಟ್ಟಿದ್ದಾರೆ.
ಶಾಹಿ ಟಾಮ್ಸ್ ಆದಮೇಲೆ ನಾವು ಹೋಗಿದ್ದು ಲಂಚ್ ಮಾಡೋಕ್ಕೆ ಅಂತ. ಬಟ್ ಆಲ್ರೆಡಿ ಈವ್ನಿಂಗ್ ಆಗಿತ್ತು ಅಂದ್ಬಿಟ್ಟು ಚಟ್ನಿ ಅಂತ ಒಂದು ರೆಸ್ಟೋರೆಂಟಲ್ಲಿ ಹೋದ್ವಿ. ಇದು ಒಂದು ಫೇಮಸ್ ರೆಸ್ಟೋರೆಂಟ್ ಹೈದ್ರಾಬಾದಲ್ಲಿ. ಇಲ್ಲಿ 6 ಟೈಪ್ ಆಫ್ ಚಟ್ನಿ ಕೊಡ್ತಾರೆ. ನಾವು ಪನ್ನೀರ್ ದೋಸೆ ಆರ್ಡರ್ ಮಾಡಿದ್ದು, 300 rupees ಪರ್ ಪ್ಲೇಟ್. ನೆಕ್ಸ್ಟ್ ನಾವು ವಿಸಿಟ್ ಮಾಡಿರೋ ಪ್ಲೇಸ್ ಬಂದು NTR ಗಾರ್ಡನ್ಸ್. NTR ಗಾರ್ಡನ್ಸ್ ಹತ್ರನೇ NTR ಅವರ ಮೆಮೋರಿಯಲ್ ಕೂಡ ಇದೆ. ಹಿ ಇಸ್ ದಿ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ್, NT ರಾಮಾರಾವ್. ಇಲ್ಲಿ ನೀವು ಟಿಕೆಟ್ ತಗೊಂಡು ಒಳಗೆ ಬರ್ಬೇಕಾಗತ್ತೆ. ಅಂಡ್ ಕ್ಯಾಮ್ರಾ ಇದ್ರೆ ಸೇಮ್ ಟಿಕೆಟ್ ಪ್ರೈಸ್ ಎಷ್ಟಿದೆಯೋ ಕ್ಯಾಮ್ರಾಗೂ ಮತ್ತೆ ಇನ್ನೊಂದು ಟಿಕೆಟ್ ತಗೋಬೇಕಾಗುತ್ತೆ, ಸೇಮ್ ಪ್ರೈಸ್ ಇರುತ್ತೆ. ಸೊ ಇಫ್ ಯು ಆರ್ ಕಮಿಂಗ್ ವಿತ್ ಚಿಲ್ಡ್ರನ್, ಇಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ, ಆಡ್ಬೋದು. ಪಾರ್ಕ್ ಪಕ್ಕದಲ್ಲೇನೆ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಸಿಗುತ್ತೆ. ಸೊ ನಾವು ಹೋದಾಗ ಓಪನ್ ಮಾಡಿರ್ಲಿಲ್ಲ. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇನೆ ತೆಲಂಗಾಣ ಮಾರ್ಷಲ್ಸ್ ಮೆಮೋರಿಯಲ್ ಇದೆ, ಅದನ್ನು ಓಪನ್ ಮಾಡಿರ್ಲಿಲ್ಲ ನಾವು ಹೋದಾಗ. ಒನ್ ಆಫ್ ದಿ ಮೇನ್ ಟೆಂಪಲ್ ಇನ್ ಹೈದರಾಬಾದ್ ಅಂದ್ರೆ ಬಿರ್ಲಾ ಮಂದಿರ್. ಸೊ ಇಲ್ಲಿಗೆ ನಾವು ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಒಳಗೆ ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ. ಸೊ ಅಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಆಚೆಗಡೆ ಹೋಗ್ಬೇಕು. ಮೇಲೆ ಟೆಂಪಲ್ ಫುಲ್ ಮಾರ್ಬಲ್ ಇಂದ ಮಾಡಿದ್ದಾರೆ. ಅಂಡ್ ಒಳಗೆ ಹೋಗ್ತಾರಂಗೆ ನಿಮ್ಗೆ ಫಸ್ಟ್ ಗಣೇಶ ಟೆಂಪಲ್ ಸಿಗುತ್ತೆ, ಆಮೇಲೆ ಹನುಮಾನ್ ಟೆಂಪಲ್, ದೆನ್ ಸಾಯಿಬಾಬಾ ಟೆಂಪಲ್ ಸಿಗುತ್ತೆ. ಫುಲ್ ಮೇಲ್ಗಡೆ ಬಾಲಾಜಿ ದೇವರು ಇದ್ದಾರೆ. ಬಿರ್ಲಾ ಟೆಂಪಲ್ ಪಕ್ಕದಲ್ಲೇ BM ಬಿರ್ಲಾ ಸೈನ್ಸ್ ಸೆಂಟರ್ ಇದೆ. ಸೊ ನಾವ್ ಇಲ್ಲಿ ಒಳಗೇನು ಹೋಗಿಲ್ಲ, ಜಸ್ಟ್ ಹಂಗೆ ಆಚೆಗಡೆನೆ ನೋಡ್ಕೊಂಡ್ವಿ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿರೋ ಪ್ಲೇಸ್ ಸಲಾರ್ ಜಂಗ್ ಮ್ಯೂಸಿಯಂ. ಇದು ಒನ್ ಆಫ್ ದಿ ನ್ಯಾಷನಲ್ ಮ್ಯೂಸಿಯಮ್ಸ್ ಆಫ್ ಇಂಡಿಯಾ. ಇಲ್ಲಿ ಫಸ್ಟ್ ಸಲಾರ್ ಜಂಗ್ ಫ್ಯಾಮಿಲಿ ಅನ್ನೋರ್ದು ಪ್ರೈವೇಟ್ ಆರ್ಟ್ ಕಲೆಕ್ಷನ್ ಇತ್ತು. ಲೈಕ್ ಸ್ಕಲ್ಚರ್, ಪೇಂಟಿಂಗ್, ಕಾರ್ವಿಂಗ್ಸ್, ಟೆಕ್ಸ್ಟೈಲ್ಸ್, ಮ್ಯಾನುಸ್ಕ್ರಿಪ್ಟ್ಸ್, ಸಿನಿಮ್ಯಾಟಿಕ್, ಮೆಟಾಲಿಕ್, ಆರ್ಟಿಫ್ರೆನ್ಸ್, ಕಾರ್ಪೆಟ್ಸ್, ಕ್ಲಾಕ್ಸ್ ಆ್ಯಂಡ್ ಫರ್ನಿಚರ್ ಬೇರೆ ಬೇರೆ ದೇಶಗಳಿಂದ ಲೈಕ್ ಜಪಾನ್, ಚೈನಾ, ಬರ್ಮಾ, ನೇಪಾಲ್, ಪರ್ಷಿಯಾ, ಈಜಿಪ್ಟ್, ಯುರೋಪಿಂದ ತಂದು ಇಲ್ಲಿ ಇಕ್ಕಿದ್ದಾರೆ. ಸೊ ಆಫ್ಟರ್ ಫ್ಯೂ ಇಯರ್ಸ್ ಗೌರ್ಮೆಂಟ್ ಅವರು ಇದನ್ನ ತಗೊಂಡು ಅವರೇ ನಡೆಸ್ತಾ ಇದ್ದಾರೆ ಇದು ಮ್ಯೂಸಿಯಂನ. ಜಸ್ಟ್ ಇನ್ನ ಹೈದರಾಬಾದಲ್ಲಿ ವಿಂಡೋ ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಅವತ್ತು ಸಂಜೆ ನಾವು ಲಂಚ್ ಮಾಡಿರೋದ್ರಿಂದ ಅದೇ ಹೆವಿ ಆಗಿತ್ತು. ಸೊ ಪಿಸ್ತಾ ಹೌಸಲ್ಲೇ ಹಲೀಮ್ ತಿಂದ್ವಿ. ಆ್ಯಂಡ್ ಆನ್ ದಿ ವೇ ಟು ಚಾರ್ಮಿನಾರ್ ಇಲ್ಲಿ ಚಿಕನ್ ಸ್ಟಿಕ್ಸ್ ಏನೋ ಮಾಡ್ತಾಯಿದ್ರು. ಸೊ ಇದು ಟ್ರೈ ಮಾಡಿದ್ವಿ. ಚಿಕನ್ ಸ್ಟಿಕ್ಸ್ ಮೇಲೆ ಈ ಥರ ಒಂದು ಸಾಸ್ ಏನೋ ಹಾಕ್ಕೊಟ್ಟಿದ್ರು. ಸಾಸ್ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಚಾರ್ಮಿನಾರ್ ಫುಡ್ ಸ್ಟ್ರೀಟ್ ಹತ್ರ ಮಲ್ಬರಿ ಮಲಾಯಿ ಬಾಲ್ನ ಟ್ರೈ ಮಾಡಿದ್ವಿ. ಇದನ್ನ ಶಾದೂದ್ ಮಲಾಯಿ ಅಂತಾನೂ ಕರೀತಾರೆ. ಹೈದರಾಬಾದ್ ಟ್ರಿಪ್ನ ನಾನು ಲಾಸ್ಟ್ ಇಯರ್ 2024 ಅಲ್ಲಿ ರಂಜಾನ್ ಟೈಮಲ್ಲಿ ಹೋಗಿರೋದು. ಡೇ 2ನ ಪಾರ್ಟ್ 2 ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬೈ ಗಾಯ್ಸ್.